ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರುವ ಹಣ ನಿಜಕ್ಕೂ ಸೇಫ್ ಆಗಿದೆಯಾ? ಕೇವಲ ಒಂದೇ ಒಂದು ಎಐ ಸಾಫ್ಟ್ವೇರ್ ಇಡೀ ಅಮೆರಿಕ ಸರ್ಕಾರ ಮತ್ತು ಜಗತ್ತಿನ ಅತಿ ದೊಡ್ಡ ಬ್ಯಾಂಕ್ಗಳಿಗೆ ನಡುಕ ಹುಟ್ಟಿಸಿದೆ ಅಂದರೆ ನೀವು ನಂಬಲೇಬೇಕು. ಹೌದು, ನಾವಿವತ್ತು ಮಾತನಾಡ್ತಿರೋದು ಟೆಕ್ ಜಗತ್ತಿನಲ್ಲಿ ಬಿರುಗಾಳಿ ಎಬ್ಬಿಸಿರೋ ಕ್ಲಾಡ್ ಮೀಥೋಸ್ ಬಗ್ಗೆ. ಇದು ಎಷ್ಟರ ಮಟ್ಟಿಗೆ ಭಯ ಹುಟ್ಟಿಸಿದೆ ಅಂದರೆ ಅಮೆರಿಕದ ಟಾಪ್ ಬ್ಯಾಂಕ್ಗಳ ಸಿಇಒಗಳು ದಿಢೀರಂತ ತುರ್ತು ಸಭೆ ನಡೆಸಿದ್ದಾರೆ. ಏನಿದು ಹೊಸ ಎಐ? ಇದರಿಂದ ಬ್ಯಾಂಕ್ಗಳಿಗೆ ಆಗ್ತಿರೋ ಅಪಾಯ ಏನು? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ವೀಕ್ಷಕರೇ, ಕಳೆದ ಏಪ್ರಿಲ್ 7ರಂದು ಅಮೆರಿಕಾದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಸಾಮಾನ್ಯವಾಗಿ ಇಂತಹ ದೊಡ್ಡ ಮಟ್ಟದ ಸಭೆಗಳು ನಡೆಯೋದು ಬಡ್ಡಿ ದರ ಏರಿಕೆ ಅಥವಾ ಆರ್ಥಿಕ ಬಿಕ್ಕಟ್ಟು ಬಂದಾಗ ಮಾತ್ರ. ಆದರೆ ಈ ಬಾರಿ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಮತ್ತು ಫೆಡರಲ್ ರಿಸರ್ವ್ ಚೇರ್ಮನ್ ಜೆರೋಮ್ ಪೋವೆಲ್ ಅವರು ಅಮೆರಿಕದ ಅತಿ ದೊಡ್ಡ ಬ್ಯಾಂಕ್ಗಳ ಸಿಇಒಗಳನ್ನ ವಾಷಿಂಗ್ಟನ್ ಡಿಸಿಗೆ ಕರೆಸಿಕೊಂಡಿದ್ರು. ಬ್ಯಾಂಕ್ ಆಫ್ ಅಮೆರಿಕಾ, ಸಿಟಿ ಗ್ರೂಪ್, ಗೋಲ್ಡ್ಮನ್ ಸಾಕ್ಸ್ ನಂತಹ ದೊಡ್ಡ ಕಂಪನಿಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಹಾಜರಿದ್ದರು. ಈ ಸಭೆಯ ಏಕೈಕ ಅಜೆಂಡಾ ಆಂಥ್ರೋಪಿಕ್ ಎಂಬ ಕಂಪನಿ ಸೃಷ್ಟಿಸಿರುವ ಹೊಸ ಎಐ ಮಾಡೆಲ್ನಿಂದ ಎದುರಾಗಿರುವ ಸೈಬರ್ ಸೆಕ್ಯೂರಿಟಿ ರಿಸ್ಕ್. ಅಂದ್ರೆ ಈ ಎಐ ಸಾಫ್ಟ್ವೇರ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನೇ ಹ್ಯಾಕ್ ಮಾಡುವಷ್ಟು ಪವರ್ಫುಲ್ ಆಗಿದೆ ಅನ್ನೋದು ಈಗ ದೊಡ್ಡ ತಲೆನೋವಾಗಿದೆ. ಹಾಗಿದ್ರೆ ಏನಿದು ಕ್ಲಾಡ್ ಮೀಥೋಸ್? ಇದನ್ನ ಆಂಥ್ರೋಪಿಕ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಇದು ಇನ್ನೂ ಸಾರ್ವಜನಿಕವಾಗಿ ಬಿಡುಗಡೆಯಾಗಿಲ್ಲ. ಆದ್ರೂ ಇದರ ತಾಕತ್ತು ನೋಡಿ ಜಗತ್ತೇ ಬೆಚ್ಚಿ ಬಿದ್ದಿದೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಮನುಷ್ಯರಿಗಿಂತ 1000 ಪಟ್ಟು ವೇಗವಾಗಿ ಯಾವುದೇ ಸಾಫ್ಟ್ವೇರ್ನಲ್ಲಿರುವ ಲೋಪದೋಷಗಳನ್ನ ಇದು ಪತ್ತೆ ಹಚ್ಚುತ್ತೆ. ನಿಮಗೆ ಆಶ್ಚರ್ಯ ಆಗಬಹುದು, ಜಗತ್ತಿನಲ್ಲೇ ಅತ್ಯಂತ ಸುರಕ್ಷಿತ ಅಂತ ಕರೆಸಿಕೊಳ್ಳುವ ಓಪನ್ ಬಿಎಸ್ಟಿ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕಳೆದ 27 ವರ್ಷಗಳಿಂದ ಯಾರಿಗೂ ಸಿಗದಿದ್ದ ಒಂದು ದೊಡ್ಡ ಕೋಡಿಂಗ್ ತಪ್ಪನ್ನ ಈ ಎಐ ಕೇವಲ ಕ್ಷಣಾರ್ಧದಲ್ಲಿ ಪತ್ತೆ ಹಚ್ಚಿದೆ. ಅಷ್ಟೇ ಅಲ್ಲ, ಲಕ್ಷಾಂತರ ಬಾರಿ ಟೆಸ್ಟ್ ಮಾಡಿದ್ರೂ ಸಿಗದ ತಪ್ಪುಗಳನ್ನ ಇದು ಹುಡುಕಿ ತೆಗೆದಿದೆ. ಇದೇ ಈಗ ಬ್ಯಾಂಕ್ಗಳಿಗೆ ದೊಡ್ಡ ಕಂಟಕವಾಗಿದೆ. ಬ್ಯಾಂಕ್ಗಳಿಗೆ ಇದರಿಂದ ಇರೋ ಆತಂಕ ಏನು ಅಂತ ನೀವು ಕೇಳಬಹುದು. ಈ ಎಐ ಕೇವಲ ತಪ್ಪುಗಳನ್ನ ಪತ್ತೆ ಹಚ್ಚೋದು ಮಾತ್ರವಲ್ಲ, ಈ ತಪ್ಪುಗಳನ್ನ ಬಳಸಿಕೊಂಡು ಸಿಸ್ಟಮ್ಗಳನ್ನ ಹ್ಯಾಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದ್ರೆ ಬ್ಯಾಂಕ್ಗಳ ಪಾಸ್ವರ್ಡ್ ಕ್ರ್ಯಾಕ್ ಮಾಡೋದು, ಬ್ರೌಸರ್ ಮೂಲಕ ನಿಮ್ಮ ಹಣಕಾಸಿನ ಮಾಹಿತಿ ಕದಿಯೋದು ಇದಕ್ಕೆ ತುಂಬಾ ಸುಲಭ. ಒಂದು ವೇಳೆ ಈ ತಂತ್ರಜ್ಞಾನ ದುಷ್ಕರ್ಮಿಗಳ ಅಥವಾ ಶತ್ರು ರಾಷ್ಟ್ರಗಳ ಕೈಗೆ ಸಿಕ್ಕರೆ ಇಡೀ ಪ್ರಪಂಚದ ಬ್ಯಾಂಕಿಂಗ್ ನೆಟ್ವರ್ಕ್ ಅನ್ನೇ ಇದು ಬುಡಮೇಲು ಮಾಡಬಲ್ಲದು. ಇದೇ ಕಾರಣಕ್ಕೆ JP Morgan ಸಿಇಒ ಕೂಡ ಸೈಬರ್ ಸೆಕ್ಯೂರಿಟಿ ಅನ್ನೋದು ನಮ್ಮ ಮುಂದಿರೋ ದೊಡ್ಡ ಸವಾಲು ಅಂತ ಎಚ್ಚರಿಸಿದ್ದಾರೆ. ಈ ಎಐನಿಂದ ಕೇವಲ ಸೆಕ್ಯೂರಿಟಿ ರಿಸ್ಕ್ ಮಾತ್ರವಲ್ಲ, ಆರ್ಥಿಕ ನಷ್ಟವೂ ದೊಡ್ಡ ಮಟ್ಟದಲ್ಲಿದೆ. ಸಾಫ್ಟ್ವೇರ್ ಕಂಪನಿಗಳ ಷೇರು ಮಾರುಕಟ್ಟೆಯಲ್ಲಿ ಬರೋಬ್ಬರಿ $2 ಟ್ರಿಲಿಯನ್ ಅಂದ್ರೆ ಸುಮಾರು 166 ಲಕ್ಷ ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಇದನ್ನ ಈಗ ಟೆಕ್ ಜಗತ್ತಿನಲ್ಲಿ ಸಾಸ್ ಪೋಕ್ಯಾಲಿಪ್ಸ್ ಅಂತ ಕರೆಯಲಾಗ್ತಿದೆ. ಯಾಕಂದ್ರೆ 100 ಜನ ಉದ್ಯೋಗಿಗಳು ಮಾಡುವ ಕೆಲಸವನ್ನ ಕೇವಲ 10 ಎಐ ಏಜೆಂಟ್ಗಳು ಮಾಡಬಲ್ಲವು. ಅಂದಮೇಲೆ ಕಂಪನಿಗಳಿಗೆ ಸಾಫ್ಟ್ವೇರ್ ಸಬ್ಸ್ಕ್ರಿಪ್ಷನ್ಗಳ ಅಗತ್ಯವೇ ಇರೋದಿಲ್ಲ. ಇದರಿಂದ ಕಂಪನಿಗಳ ಆದಾಯಕ್ಕೆ ದೊಡ್ಡ ಪೆಟ್ಟು ಬೀಳ್ತಿದೆ. ಸದ್ಯಕ್ಕೆ ಆಂಥ್ರೋಪಿಕ್ ಕಂಪನಿಯು ಈ ಎಐ ಮಾಡೆಲ್ ಅನ್ನ ಸಾರ್ವಜನಿಕರಿಗೆ ನೀಡಿಲ್ಲ. ಅದರ ಬದಲಾಗಿ ಪ್ರಾಜೆಕ್ಟ್ ಗ್ಲಾಸ್ವಿಂಗ್ ಮೂಲಕ ಆಯ್ದ 40 ದೊಡ್ಡ ಕಂಪನಿಗಳಿಗೆ ಮಾತ್ರ ಇದನ್ನ ನೀಡಿ ಸಿಸ್ಟಮ್ ಸರಿಪಡಿಸಲು ಪ್ರಯತ್ನಿಸುತ್ತಿದೆ. ಆದ್ರೂ ಎಐ ಬೆಳೆಯುತ್ತಿರುವ ವೇಗ ನೋಡಿದ್ರೆ ಮತ್ತೊಂದು ದಿನ ನಮ್ಮ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.